ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನೀವು ಎಲ್ಲರೂ ಕೇಳಿರ್ತೀರ ಕೆಲವೊಂದು ಕಡೆ ಈ ಬಡ್ಡೆಟ್ ಅವ್ರಿಗೆ ಏನು ಕೆಲಸ ಇಲ್ಲ, ನ್ಯೂಸ್ ಚಾನಲ್ ಅವ್ರಿಗೆ TRPಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗಾದ್ರೆ TRP ಅಂದ್ರೆ ಏನು? ಈ TRPಯನ್ನು ಲೆಕ್ಕ ಹಾಕೋರಾದ್ರು ಯಾರು? ದರ್ಶನ್ ಅವರ ಪ್ರಕರಣದಿಂದ TRP ಏನಾದ್ರು ಜಾಸ್ತಿ ಆಗಿದೆಯಾ ನ್ಯೂಸ್ ಚಾನಲ್ ಅವ್ರಿಗೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡೋಗೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬೇಕು ಅಂದ್ರೆ, TRP ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಇದನ್ನ ಅಳತುಕೊಡಕ್ಕೆ ಒಂದು ಸಂಸ್ಥೆ ಇದೆ, ಅದ ಹೆಸರು ಬಾರ್ಕ್ ಅಂತ. ಬಾರ್ಕ್ ಅಂದ್ರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ. ಈಗ TV9 ಆಗಲಿ, ಸುವರ್ಣ ನ್ಯೂಸ್ ಆಗಲಿ, ಪಬ್ಲಿಕ್ TV ಆಗಲಿ, ಅವರವರೇ ಅಳತುಕೊಡಕ್ಕೆ ಆಗೋದಿಲ್ವಲ್ಲ ನಮ್ಮ ವಾಹಿನಿಗೆ ಇಷ್ಟಿಷ್ಟು TRP ಬಂದಿದೆ ಅಂತ. ಅದಕ್ಕೋಸ್ಕರ ಅಂತಾನೆ ಒಂದು ಸಂಸ್ಥೆ ಇದೆ, ಅದನ್ನ ಅಳತುಕೊಡಕ್ಕೆ ಅಂತ, ಅದೇ ಬಾರ್ಕ್. ಹಾಗಾದ್ರೆ ಯಾವ ಒಂದು ಮಾನದಂಡದ ಮೇಲೆ ಇವರಿಗೆ TRP ಇಂತಿಷ್ಟು ಬಂದಿದೆ ಅಂತ ಬಾರ್ಕ್ ಸಂಸ್ಥೆ ಅಳತುಕೊಡುತ್ತೆ ಅಂದ್ರೆ, ಕೆಲವೊಂದಿಷ್ಟು ಮನೆಗಳಿಗೆ ಗೌಪ್ಯವಾಗಿ ಪೀಪಲ್ ಮೀಟರ್ ಎಂಬ ಒಂದು ಎಲೆಕ್ಟ್ರಿಕ್ ಉಪಕರಣವನ್ನ ಗೌಪ್ಯವಾಗಿ ಇಟ್ಟಿರ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ, ಆ ರೀತಿ ಇಟ್ಟಿರ್ತಾರೆ. ಅವಾಗ ಅದೊಂದು ಹೆಚ್ಚು ಕಮ್ಮಿ ಒಂದು 2,000 ಮನೆಗಳಲ್ಲಿ ಇಟ್ಟಿರ್ಬೋದು ಅಂದಾಜಾಗಿ. ಅಂತಹ ಮನೆಗಳಲ್ಲಿ ಇಟ್ಟು ಇದನ್ನ ನೀವು ಯಾರಿಗೂ ಸೂಚಿಸಬೇಡಿ, ಯಾರಿಗೂ ಹೇಳ್ಬೇಡಿ ಅಂತಾನು ಅವ್ರಿಗೆ ಸೂಚಿಸಿರ್ತಾರೆ. ಆ ಒಂದು ಮಾನದಂಡದ ಮೇಲೆ, 2,000 ಮನೆಗಳ ಮಾನದಂಡದ ಮೇಲೆ ಈ ವಾಹಿನಿಗೆ ಇಂತಿಷ್ಟು TRP ಬಂದಿದೆ, ಈ ವಾಹಿನಿಗೆ ಇಂತಿಷ್ಟು TRP ಬಂದಿದೆ ಅಂತ ಬಾರ್ಕ್ ಸಂಸ್ಥೆ ಪ್ರತಿ ಗುರುವಾರ TRP ಲೆಕ್ಕಾಚಾರವನ್ನ ಆ TV ಚಾನೆಲ್ಗಳಿಗೆ ಕಳಿಸಿ ಕೊಡಲಾಗಿರುತ್ತದೆ. ಹಾಗಾದ್ರೆ ಈಗ ದರ್ಶನ್ ಅವರ ನ್ಯೂಸ್ ಸಂಬಂಧಪಟ್ಟಂಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ, TRP ಏನಾದ್ರೂ ಜಾಸ್ತಿ ಆಗಿದೆಯಾ ಅಂತ ನೀವು ಕೇಳೋದಾದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕನ್ನಡದ ಟಾಪ್ 5 ನ್ಯೂಸ್ ಚಾನೆಲ್ಗಳು ಯಾವುದು ಅನ್ನೋದಾದ್ರೆ, ನೀವು News18 ಕನ್ನಡ ಟಾಪ್ 5 ಅಲ್ಲಿದೆ, ನ್ಯೂಸ್ ಫಸ್ಟ್ ಇದು ಟಾಪ್ 4 ಅಲ್ಲಿದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಟಾಪ್ 3 ಅಲ್ಲಿದೆ, ಪಬ್ಲಿಕ್ TV ನಮ್ಮ ರಂಗಣ್ಣನವರ TV ಟಾಪ್ 2 ಅಲ್ಲಿದೆ, TV9 ಕನ್ನಡ ಇದು ಕನ್ನಡದ ಟಾಪ್ 1 ಚಾನಲ್ ಆಗಿ ಹೊರಹೊಮ್ಮಿದೆ ನ್ಯೂಸ್ ಸೆಗ್ಮೆಂಟ್ ಅಲ್ಲಿ. ಹಾಗಾದ್ರೆ ನೀವು ಕೇಳಬಹುದು, ಇದು ಚೇಂಜ್ ಆಗಲ್ವಾ ಪ್ರತಿ ವಾರ ಟಾಪ್ 1 ಟಾಪ್ 2 ಅಂತ? ಯಾವುದೇ ಕಾರಣಕ್ಕೂ ಇದುವರೆಗೂ ಚೇಂಜ್ ಆಗಿಲ್ಲ. ಬಟ್ ಏನ್ ಚೇಂಜ್ ಆಗಿದೆ ಅಂದ್ರೆ, ಟಾಪ್ 4 ಹಾಗೂ ಟಾಪ್ 3 ಟಾಪ್ 4 ಹಾಗೂ ಟಾಪ್ 5 ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅವಾಗ. ಈ ಟಾಪ್ 3 ಪೊಸಿಷನ್ ಅಲ್ಲಂತೆ ಯಾವಾಗ್ಲೂ ಚೇಂಜ್ ಆಗಿಲ್ಲ, ರೇಟಿಂಗ್ಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾದ್ರೆ ನೀವು ಕೇಳಬಹುದು, ದರ್ಶನ್ ಅವರ ಸುದ್ದಿ ಪ್ರಸಾರ ಆಗ್ತಾ ಇದೆಯಲ್ಲ, TRP ಏನಾದ್ರು ಹೆಚ್ಚಾಗಿದೆಯಾ? ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ ನಾನು ಏನ್ ಹೇಳಿದ್ನೋ ನಿಮಗೆ ಲೆಕ್ಕಾಚಾರ ಟಾಪ್ 5 ನ್ಯೂಸ್ ಚಾನೆಲ್ಗಳದ್ದು, ಇದು ಎಲೆಕ್ಷನ್ ರಿಸಲ್ಟ್ ನಲ್ಲಿ ಟಾಪ್ 5 ನ್ಯೂಸ್ ಚಾನೆಲ್ ಆಗಿ ಹೊರಹೊಮ್ಮಿತು ರಿಸಲ್ಟ್ ಬರುವಂತ ವಾರದಲ್ಲಿ. ಹಾಗಾದ್ರೆ ದರ್ಶನ್ ಅವರ TRP ಸಂಬಂಧಪಟ್ಟಂಗೆ ವರದಿಗಳು ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಗ್ತಿದ್ದೀರಾ, TRP ಏನಾದ್ರು ಜಾಸ್ತಿ ಆಗಿದೆಯಾ ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಅದಕ್ಕೆ ನಾವು ಇನ್ನು ಒಂದು ದಿನ ಕಾಯಲೇಬೇಕಾಗುತ್ತೆ. ಗುರುವಾರ ಅದಕ್ಕೆ ಸಂಬಂಧಪಟ್ಟಂತ ವರದಿಗಳು ಬರ್ತಾ ಇರುತ್ತೆ. ಈ ವಿಡಿಯೋ ರೆಕಾರ್ಡ್ ಆಗ್ತಾ ಇರೋತಕ್ಕದ್ದು ಗುರುವಾರ ಬರ್ತಾ ಇರುತ್ತೆ. ನನ್ನನ್ನು ನೀವು ಕೇಳೋದಾದ್ರೆ, ಪ್ರಾಕ್ಟಿಕಲಿ ಹೇಳೋದಾದ್ರೆ, 1-2 ದಿನ TRP ರೈಸ್ ಆಗಿರುತ್ತೆ, ಆಗ್ದಲೇ ಅಂತೂ ಇರೋದಿಲ್ಲ. ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂಗೆ ಸುದ್ದಿ, ಅದು ಕೊಲೆಗೆ ಸಂಬಂಧಪಟ್ಟಂಗೆ ಸುದ್ದಿ ಅಂದ್ರೆ TRP ರೈಸ್ ಆಗಿರುತ್ತೆ. ಆದರೆ 3 ದಿನದಿಂದ 4 ದಿನಕ್ಕೆ ಅವೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ TRP. ಯಾಕೆಂದ್ರೆ ನೋಡಿದ ಸುದ್ದಿಗಳನ್ನ, ಜನಗಳು ನೋಡಿದಂತ ಘಟನೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ವರ್ಣಿಸಿ ವಿವರಿಸಿ ಹೇಳ್ತಾ ಇರ್ತಾರೆ ಹೊರತು ಅವ್ರು ಯಾವುದೇ ರೀತಿ ಚೇಂಜ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ TRP ಒಂಚೂರು ಕಮ್ಮಿ ಆಗಿರುತ್ತೆ. ಆದ್ರೆ ಇವರು ಸುದ್ದಿ ಯಾಕೆ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಅಂದ್ರೆ, ಸುದ್ದಿಯನ್ನ ಕೈ ಬಿಟ್ರೆ ಏನಾದ್ರು ಆದಿ ತಪ್ಪಬಹುದಾ, ಏನಾದ್ರು ಪ್ರಕರಣ ಬೇರೆ ದಿಕ್ಕಿನಲ್ಲಿ ಏನಾದ್ರು ಸಾಗ್ಬೋದಾ ಅನ್ನೋ ಒಂದು ಮುನ್ನೆಚ್ಚರಿಕೋಸ್ಕರ ನನ್ನ ಪ್ರಕಾರ ಈ ಸುದ್ದಿಯನ್ನ ಮಾಡ್ತಾರೆ. ನೋಡೋಣ ನಾಳೆ ನೋಡೋಣ ಎಷ್ಟು TRP ಬಂದಿದೆ ಅಂತ. ಅದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ತಿಳಿಸಿ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಹಾಗೂ ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾರಿದ್ರು ಪ್ರಶ್ನಿಸಬಹುದು, ನಿಮ್ಮ ಟೀಕೆಗಳು ಸಹಿತ ನೀವು ಪ್ರಶ್ನಿಸಬಹುದು. ನೋಡ್ತಾ ಇರಿ ಲೋಕ ಡಿಜಿಟಲ್ ನೆಟ್ವರ್ಕ್, ಇದು ನವೀನ ಜೀವನ.